ಕೈಕೆ ಕೇಳ್ತಾಳಂತ. ಕೈಕೆ ಅಲ್ಲ, ಕೃಷ್ಣನ ತಾಯಿ ದೇವಕಿ ಕೇಳಿದರೆ, ಕೃಷ್ಣ ಪರಮಾತ್ಮ ನಿನಗೆಲ್ಲ ಗೊತ್ತಿರ್ತಲ್ಲಪ್ಪ, ನೀನು ಯಾಕೆ ನನ್ನನ್ನು 8 ಮಕ್ಕಳು, ನೀನು ಅಷ್ಟಮ ಪುತ್ರ ಅಲ್ಲ ಕೃಷ್ಣ, 8 ಮಕ್ಕಳು ಹುಟ್ಟ ತಕ್ಕನ ನನ್ನ ಯಾಕೆ ಜೈಲಾಗಿ ಇಟ್ಟಿದ್ದೆ, ಜೈಲ ವಾಸ ನಾನು ಯಾಕೆ ಅನುಭವಿಸ್ದೆ, ನೀನು 8ನೇ ಮಗನಾಗಿ ಯಾಕೆ ಹುಟ್ಟಬೇಕಾಗಿತ್ತು, ಫಸ್ಟ್ನೇ ಮಗ ಹುಟ್ಟಿ ಇದನ್ನು ಕಂಸನ ಇದು ಮಾಡೋದು ಎಲ್ಲ ಮಾಡ್ಬೋದಾಗಿತ್ತಲ್ಲ, ನನಗೆ ಯಾಕೆ ಆ ಸೆರೆವಾಸ, ನನಗೆ ಯಾಕೆ ಆ ಜೈಲು ವಾಸ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಅಮ್ಮ ನೀನು ಹಿಂದಿನ ಜನ್ಮದಲ್ಲಿ ರಾಮಾಯಣದಲ್ಲಿ ಕೈಕೆ ಆಗಿ ಹುಟ್ಟಿದ್ದೆ, ಕೈಗೆ ಆಗಿಬಿಟ್ಟು ನೀನು ಏನು ಮಾಡಿದೆ ಹಿಂದಿನ ಜನ್ಮದಲ್ಲಿ, ಒಳ್ಳೇದು ಮಾಡಿದೀಯಾ ನೀನು, ಏನು ಮಾಡ್ದ, ಶ್ರೀರಾಮಚಂದ್ರ ಅಡವಿಗೆ ಹೋಗೋಕ್ಕೆ ಕಾರಣ ಆದ್ಲು, 14 ವರ್ಷ ವನವಾಸ ಅನುಭವಿಸೋಕ್ಕೆ ಕಾರಣಲಾದ್ಲು, ಮತ್ತು ಆ ವನವಾಸ ಅನುಭವಿಸ್ಬೇಕಿಲ್ಲ ಜೈಲಗಾಯಮ್ಮ, ಅಂದರೆ ಹಿಂದಿನ ಜನ್ಮದ ಫಲ ಅದು. ಕೈಕೆ ಆಗಿ ಏನು ತಪ್ಪು ಮಾಡಿದ್ಲೋ ಆ ಕರ್ಮಫಲನ ಕೃಷ್ಣನ ತಾಯಿಯಾಗಿ ಅದನ್ನ ಜೈಲುವಾಸ ಅನುಭವಿಸಿಲ್ಲ. ಅಂದರೆ ಅದು ಜೈಲುವಾಸ ಸರಿಯಪ್ಪ, ಮತ್ತು ನನಗೆ 7 ಮಕ್ಕಳು ಯಾಕೆ ಸತ್ತು, ಒಂದು ಹುಟ್ಟಿದ್ದಂಗೆ ಸಾಯ್ತಿರ್ತಾವಲ್ಲ, ಕಂಸ ಬಡ್ದಾಗ್ತಿರ್ತಾನೆ ಸತ್ತೋಗ್ತಿರ್ತಾವೆ, 8ನೇ ಮಗ ಹಾಕಿ ನೀನು ಯಾಕೆ ಬಂದೆ, ಅದಕ್ಕಿಂತ ಇನ್ನೂ ಒಂದು ಜನ್ಮ ಹಿಂದೆ, ಅದರಲ್ಲಿ ತಿಥಿ ಅತಿಥಿ ಅಂತ ಅಕ್ಕ ತಂಗಿಯರು ನೀವು, ಆ ತಿಥಿ ಒಂದು ನಿಮ್ಮ ತಂಗಿ ಗರ್ಭಪಾತ ಆಗೋಕ್ಕೆ ನೀನು ಕಾರಣ ಆಗಿರ್ತೀಯ, ಅಬಾಷನ್ಗಳು ಆಗೋಕ್ಕೆ ನೀನು ಕಾರಣ ಆಗಿರ್ತೀಯ, ಆ ಕರ್ಮಫಲ ನಿನ್ನ ಮಕ್ಕಳು ಕೂಡ ಸತ್ತೋದು, ಹುಟ್ಟಿದ ತಕ್ಷಣ ಯಾರೋ ಬಂದು ಸಾಯಿಸಿದ್ರಲ್ಲ, ಅದು ನೋವಂತ ಇರುತ್ತಲ್ಲ, ಹುಟ್ಟಿದ ಮಕ್ಕಳು ಸತ್ರೆ ಯಾರಿಗಾಗಲಿ ಎಷ್ಟು ನನಗೆ ಆಗಿದೆ ಅನುಭವ, ಯಾಕಂದ್ರೆ ನನ್ನ ಮಗ ಆಕ್ಸಿಡೆಂಟ್ನಾಗ ತೀರ್ಕೊಂಡಾಗ ಅದ್ರ ಅನುಭವ ಏನೇ ಇದ್ರೆ ಪುತ್ರಶಕಂ ನಿರಂತರಂ ಅಂತ ಇದ್ದೇ ಇರುತ್ತೆ. ನಾವು ಎಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಹ್ಯಾಪಿಯಾಗಿದ್ದೀವಿ ಅಂದರೆ, ಆದರೆ ಇವಾಗ ಈ ಧ್ಯಾನಕ್ಕೆ ಬಂದಮೇಲೆ ಜ್ಞಾನ ಬಂದಿದೆಯಲ್ಲ, ಇವಾಗ ರಿಲೀಫ್ ಆಗಿದೆ ನನಗೆ, ಅಂದರೆ ಅದನ್ನ ಬಿಟ್ಬಿಟ್ಟಿದ್ದೀನಿ ಥಾಟ್. ಅಂದರೆ ಅಂಥ ದೇವಾನ ದೇವತೆಗಳಿಗೇ ಕರ್ಮ ಫಲ ತಪ್ಸ್ಕೊಳಕ್ಕಾಗಿಲ್ಲ. ಇನ್ನು ನಾವೆಲ್ಲ ಎಷ್ಟರ್ರಿ, ನಾವೆಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಧ್ಯಾನ ಮಾಡಿದ್ರು, ನಮ್ಮ ಹಿಂದಿಂದು ಕರ್ಮಫಲ ಏನಂದರೆ ಈ ಧ್ಯಾನ ಮಾಡೋದ್ರಿಂದ ಆ ಕರ್ಮಗಳು ದಗ್ಧ ಆಗ್ತವೆ ಅಂತ ಹೇಳ್ತಾರೆ. ಅಂದರೆ ನಾವು ಸ್ವಲ್ಪ ಕಡಿಮೆ ಮಾಡ್ಕೊತೀವಿ, ಇನ್ನು ಮುಂದಿನ ಜನ್ಮದಲ್ಲಿ ನಾವು ಬರ್ತೀವೋ, ಈ ಜನ್ಮ ಕೊನೆ ಆಗುತ್ತೋ ಗೊತ್ತಿಲ್ಲ. ಅಂದರೆ ಇವಾಗ ಹಿಂದಿನ ಜನ್ಮದಲ್ಲಿ ಒಂದು ಸ್ವಲ್ಪ ಒಳ್ಳೇದು ಮಾಡೋಕ್ಕೆ ಈ ಧ್ಯಾನ ಸಿಕ್ಕತ್ತೆ, ಈ ಜನ್ಮ ಪೂರ್ತಿ ಈ ಧ್ಯಾನನೇ ಮಾಡ್ಕೊಂತಂದ್ರೆ ನಾವು ಮುಂದಿನ ಜನ್ಮದಾಗ ಹೆಂಗೆ ಹುಟ್ಬೋದು, ಯಾವ ರೇಂಜಲ್ಲಿ ಹುಟ್ಬೋದು, ಎಂಥ ಜ್ಞಾನಿಗಳಾಗಿ ಹುಟ್ಬೋದು, ಎಂಥ ಅದೃಷ್ಟವಂತರಾಗಿ ಹುಟ್ಬೋದು, ಹೌದಾ? ಅದಕ್ಕೋಸ್ಕರನೇ ಅಂದರೆ ನಮ್ಮ ಆತ್ಮ ಎದುಗಡಾನಿಕೆ ನಾವು ಈ ಧ್ಯಾನ ಮಾಡ್ತಿರೋದು. ಒಬ್ಬರಿಗೆ ಈ ಧ್ಯಾನಕ್ಕೆ ಬಂದಮೇಲೆ ಪ್ರತಿಯೊಬ್ಬ ಮನುಷ್ಯರನ್ನು ನೋಡ್ರಿ, ಬೇಕಾದ್ರೆ ಧ್ಯಾನ ಮಾಡೋರು ಫೇಸಲ್ಲಿರೋಂಥ ಕಳೆ ಆಗಲಿ, ಧ್ಯಾನ ಮಾಡೋರು ಮಾತಾಡ್ತಕ್ಕಂಥ ಮಾತಾಗಲಿ, ಎಷ್ಟು ಹೆಂಗಿರ್ತಾವೆ ಮಾತಂದರೆ, ನಾವೇನಂದ್ರೆ ಅವ್ರಿಗೆ ಏನಾಗುತ್ತೆ ಬಿಡಪ್ಪ, ಯಾಕೆ ಮಾತಾಡಬೇಕು, ಅಷ್ಟು ಎಷ್ಟು ಸ್ಮೂತಾಗಿ ಮಾತಾಡ್ತೀವಿ. ಯಾರನ್ನೇ ನೋಡ್ರಿ ನೀವು ಬೇಕಾದ್ರೆ ಧ್ಯಾನದಲ್ಲಿ. ಮತ್ತು ಧ್ಯಾನದಲ್ಲಿ ಇರ್ತಕ್ಕಂಥ ಬಳಗ, ಧ್ಯಾನದಲ್ಲಿ ಇರ್ತಕ್ಕಂಥ ಆತ್ಮೀಯತೆ ಸಂಬಂಧಿಕರಲ್ಲೂ ಬರಲ್ಲ ರೀ. ಮುಂದೆ ಬಿಡ್ತಾರೆ, ಹಿಂದೆ ಆಡ್ಕೊತಾರೆ. ಅದೇ ಧ್ಯಾನದ ಬಳಗದಲ್ಲಿ ಬಂದಾಗ ಮಾತಾಡ್ತಾರ, ಮೇಡಮ್, ಸಾರ್, ಮಾಸ್ಟರ್ಸ್, ಎಷ್ಟು ರೆಸ್ಪೆಕ್ಟ್, ಎಷ್ಟು ಒಂದು ಆತ್ಮೀಯತೆ, ಎಷ್ಟು ಖುಷಿಯಾಗಿ ಮಾತಾಡ್ತೀವಿ. ಮಕ್ಕಳು ನೋಡಿದ್ರೆ ಸಾಕು ಸ್ಮೈಲ್ ಬಂದುಬಿಡುತ್ತೆ. ನನಗೆ ಅದು ಭಾಳ ಇಷ್ಟ. ಧ್ಯಾನದಲ್ಲಿ ಎಲ್ಲೇ ಹೋಗಲಿ, ಯಾವ ಧ್ಯಾನದ ಫಂಕ್ಷನ್ಗೆ ಹೋದ್ರೂ ಕೂಡ ಅದನ್ನು ಭಾಳ ಇಷ್ಟಪಡ್ತೀನಿ. ನಾವು ಎಷ್ಟು ಪುಣ್ಯ ಮಾಡಿದ್ದೀವಪ್ಪ, ಇಷ್ಟು ಜನ, ಎಷ್ಟು ಆತ್ಮಬಂಧುಗಳಿಲ್ಲಿ, ಎಷ್ಟು ಪ್ರತಿಯೊಬ್ಬ ಸಾರು ಮಾಸ್ಟರ್ಸ್ ಹೇಳೋದು ಆತ್ಮದೇವರುಗಳು, ಆತ್ಮಬಂಧುಗಳು, ಇದೇ ರೀತಿಯೇ ಹೇಳ್ಕೊತೀವಿ. ಆದರೂ ಕೂಡ ನಮ್ಮಲ್ಲಿ ಮನೆಯಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಬಾಧೆ ಇರಲಿ, ಈ ಧ್ಯಾನಕ್ಕೆ ಬಂದ ತಕ್ಷಣ, ಧ್ಯಾನದಲ್ಲಿ ಮಕ್ಕಳುಗಳು ನೋಡಿದ ತಕ್ಷಣ ಎಷ್ಟು ಖುಷಿಯಾಗಿ, ಎಷ್ಟು ಹ್ಯಾಪಿಯಾಗಿ ಮಾತಾಡಿಸ್ತಾರೆ. ಮತ್ತು ಪ್ರತಿಯೊಂದು ಮನೆಯಲ್ಲೂ ಎಷ್ಟು ಆತ್ಮೀಯತೆ ಇರುತ್ತೆ. ಮೇಡಮ್, ಸಾರ್, ಶೇಕ್ ಹ್ಯಾಂಡ್ ಕೊಡೋದಾಗಲಿ, ಪ್ರತಿಯೊಂದೂ. ಅಂದರೆ ಅದು ಒಂದು ನಮ್ಗೆ ಅನುಭವ, ಆ ಒಂದು ಗೌರವ, ಆ ಒಂದು ಮರ್ಯಾದೆ ಹೊರಗಡೆ ಸಿಗುತ್ತಾ? ಸಂಬಂಧಿಕರಲ್ಲಿ ಸಿಗುತ್ತಾ? ಸಂಬಂಧಿಕರಲ್ಲಿ ಇರೋಷ್ಟು ದುಶ್ಮನ್ಗಳು ಎಲ್ಲೂ ಇರಲ್ಲ ರೀ. ಸೀರಿಯಸ್ಲಿ ನನಗೆ ಆ ಅನುಭವ ಆಗ್ಬಿಟ್ಟೈತೆ. ನಾನು ನೋಡ್ರಿ ಧ್ಯಾನದಲ್ಲಿ ಧ್ಯಾನ ಮಾಡಿಸಿದ್ರು ಕೂಡ ಆಡ್ಕೊಂಡ್ರಿ. ನಮಗೆ 365 ದಿನ ಧ್ಯಾನ ಮಾಡಿಸಿದಾಗ, ಧ್ಯಾನದ ಫಂಕ್ಷನ್ ಮಾಡಿಸಿದ್ನಲ್ಲ, ಏನು ಸುಮ್ಮನೆ ಮಾಡಿಸಿ ಹಾಕಿದಾಳೆ ಎಲ್ಲ ರೀ. ಅವ್ರೇನು ಮಾಡಿದ್ರಿ, ಎಮ್ಗೇನು ಬಂದುಬಿಟ್ಟತ್ತೆ, ಎಮ್ಗೇನು ಬಂದತ್ತಲ್ಲಿ ಮಾಡಿಸಿದ್ದಕ್ಕೆ. ಏನು ಬರೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ನಾವು ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಬದುಕಬೇಕು, ಯಾವ ರೀತಿ ನಾವು ನಡವಳಿಕೆ ಇರಬೇಕು ಅನ್ನೋದಂತೂ ಕಲ್ತ್ಕೊತೀವಲ್ಲ, ಸಾಕಷ್ಟು. ಅದಕ್ಕಿಂತ ಬೇಕಾ? ನೆಮ್ಮದಿ ಸಿಗುತ್ತಲ್ಲ,
ಆ ಒಂದು ಇದಕ್ಕೇ ಧ್ಯಾನ ಅನ್ನೋದು. ಮಾತು ಮೌನ ಬಂಗಾರ, ಮಾತು ಬೆಳ್ಳಿ, ಧ್ಯಾನ ವಜ್ರಕ್ಕಿಂತ ಶ್ರೇಷ್ಠ. ವಜ್ರಕ್ಕೆ ಕೂಡ ಇಲ್ಲ ಅಷ್ಟೊಂದು ವ್ಯಾಲ್ಯೂ ಧ್ಯಾನಕ್ಕಿರೋಷ್ಟು. ನೋಡ್ರಿ, ಎಲ್ಲಾದರೂ ಕುತ್ಕೊಂಡಾಗ ಎಷ್ಟು ಇದಿರುತ್ತೆ ಧ್ಯಾನ ಮಾಡ್ತಾಯಿದ್ರೆ ಅಂದರೆ ನಾವೆಲ್ಲೋ ಹೋಗ್ಬಿಟ್ಟಿರ್ತೀವಿ, ಎಲ್ಲೋ ಕಳೆದೋಗ್ಬಿಟ್ಟಿರ್ತೀವಿ. ಮೌನ ಬಂಗಾರ ಮಾತು ಬೆಳ್ಳಿ ಅನ್ನೋದಕ್ಕೆ ಒಬ್ಬ ಮೇಡಮ್ ಅವ್ರು ಹೇಳ್ತೀನಿ ಅದನ್ನು. ಅವ್ರು ಹಿಂಗೆ ಪಾಪ ಅವ್ರಿಗೆ ಧ್ಯಾನಕ್ಕೆ ಬರೋಕ್ಕೆ ಭಾಳ ಇಷ್ಟ, ಮನೇಲಿ ಗಂಡ ಕಳ್ಸಂಗಿಲ್ಲ. ಆಯಮ್ಮ ಏನು ಮಾಡಬೇಕು, ಪಾಪ ಅವ್ರ ಅಕ್ಕ ಎಲ್ಲ ಧ್ಯಾನ ಮಾಡಿಸಿ ಎಲ್ಲ ಚೆನ್ನಾಗಿ ಧ್ಯಾನ ಮಾಡ್ತಿದ್ದಲ್ಲ, ಆಕೆಗೂ ಇಷ್ಟ ಧ್ಯಾನಕ್ಕೆ ಬರಬೇಕು, ನಾನು ಧ್ಯಾನಕ್ಕೆ ಹೋಗ್ಬೇಕು. ನಮ್ಮ ಅಕ್ಕ ಎಲ್ಲ ಇಷ್ಟು ಚೆನ್ನಾಗಾದ್ಲು, ಧ್ಯಾನಕ್ಕೆ ಹೋಗಿ ಆಯಮ್ಗೆ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಅದು ಚೆನ್ನಾಗಾಗ್ಬಿಟ್ಲು. ನಾನು ಹೋಗ್ಬೇಕಂತ ಸದಾನಂದ ಪಿರಮಿಡ್ಗೆ ಬರಬೇಕಂತ ಅನ್ಕೊಂಡಂತೆ. ನಾಳೆ ಹೋಗನಿ ಸದಾನಂದ ಪಿರಮಿಡ್ಗೆ, ಅಮಾವಾಸ್ಯೆ ಧ್ಯಾನಕ್ಕೆ ನಮ್ಮ ಮನೆಗೆ ಆಯಮ್ಮ ಫಸ್ಟಿಗೆ ಗಂಡನ ಕೇಳಲ್ಲ, ರೀ ನಾನು ಹೋಗ್ತೀನಿ ಹಿಂಗೆ ಧ್ಯಾನ ಆಯ್ತಂತ. ಅಲ್ಲಿ ನಮ್ಮ ಅಕ್ಕ, ನಿಮ್ಮ ಅಕ್ಕಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ, ಬರೀ ಧ್ಯಾನ ಮಾಡಿಸೋದು, ಮನೆ ತಿರ್ಗೋದು, ಮನೆ ಕ್ಲಾಸ್ ಹೇಳಕ್ಕೆ ಹೋಗೋದು, ಬರೀ ಇದನ್ನೇ ಮಾಡ್ತಾಳೆ, ನೀನು ಹಂಗೆ ಹೋಗ್ಬಿಡು. ಏನು ಬೇಕು ಅಯ್ಯಪ್ಪನಿಗೆ ಅಜ್ಞಾನ ಏನಂದರೆ, ಧ್ಯಾನ ಮಾಡೋದ್ರಿಂದ ಹೋಗ್ಬಿಡ್ತಾರೆ, ಧ್ಯಾನ ಮಾಡ್ಕೆ ಅಂತ ಹಂಗೆ ಎಲ್ಲ ಮನೆ ಸಂಸಾರ ಗಿಂಸಾರ ಎಲ್ಲ ಬಿಟ್ಟು ಹೋಗ್ಬಿಡ್ತಾರ ಅನ್ನೋದು ಅಜ್ಞಾನ ಅಯ್ಯಪ್ಪನಿಗೆ. ಅಯ್ಯಮ್ಮನಿಗೆ ಪಾಪ ತೌಕ, ಅವ್ರಿಗೆಲ್ಲ ಇಷ್ಟು ಚೆನ್ನಾಗಾಗೈತ ಧ್ಯಾನ ಮಾಡೋದ್ರಿಂದ, ಅವ್ರ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗ್ಯಾವ, ಇಷ್ಟು ಚೆನ್ನಾಗಾದ, ಅವ್ರ ಮಾಮ ಎಲ್ಲ ಚೆನ್ನಾಗಾಗ್ಯಾರ ಧ್ಯಾನ ಮಾಡಿ ಅಂತೇಳಿ ಅಯ್ಯಪ್ಪನಿಗೆ ಅಯ್ಯಮ್ಮನಿಗೆ ಭಾಳ ಇಷ್ಟ. ಸರಿ, ಅಯ್ಯಪ್ಪ ಬೆಳಿಗ್ಗೆ 10:30 ಅನ್ನೋದಕ್ಕೆ ಜಿಂದಾಲಿ ಕೆಲ್ಸಕ್ಕೆ ಹೋಗ್ತಿತ್ತಂತೆ. ಈ ಅಮ್ಮ ಏನು ಮಾಡ್ಯಾಳ, ಜಿಂದಾಲಿಗೆ ಆಯಮ್ಮ ಅವ್ರ ಅಕ್ಕೇನು ಮಾಡ, ನಿನ್ನ ಗಂಡೇನು ಜಿಂದಾಲಿಗೆ ಕೆಲ್ಸಕ್ಕೆ ಹೋಗ್ತಾನಲ್ಲ, ಅವ ಬಂದ್ಬಿಡು, ಅದು ಬರೋದು ರಾತ್ರಿ 8 ಗಂಟೆಗೆ 10 ಗಂಟೆಗೆ ಬಂದ್ಬಿಡು, ಹೋಗ್ಬಿಡೋಣ ಅಷ್ಟೊತ್ತಿಗೆ ಬಂದ್ಬಿಡ್ತೀಯಲ್ಲ ಅಂತ ಕರ್ಕೊಂಡು ಹೋಗ್ಬಿಡೋಳು ತಂಗಿನ. ಕರ್ಕೊಂಡೋದ್ರೆ ಅಯ್ಯಪ್ಪನಿಗೆ ಡೌಟು, ಕರೆಕ್ಟ್ ಧ್ಯಾನಕ್ಕೆ ಕುತ್ಕೊಂಡಾರಂತೆ ಸದಾನಂದ ಪಿರಮಿಡಲ್ಲಿ. 1:00 ಫೋನ್ ಮಾಡೋಣ, ಅದು ಸೈಲೆಂಟ್ ಇಟ್ಕೋಬೇಕಲ್ಲ, ಬರ್ರು ಅಂತತ್ತಲ್ಲ ಫೋನು. ನೋಡಿದಾಳೆ ಅಮ್ಮ, ಹಂಗೆ ಕಂಡ್ಬಿಟ್ಟು ನೋಡಾಳ, ಆಕೆಗೆ ಆಲೆ ಜೀವನ ಕತ್ಬಿಟ್ಟತ್ತ. ಫೋನ್ ಎತ್ತಂಗಿಲ್ಲಲ್ಲ. ಆದ್ರೆ ಅಯ್ಯಪ್ಪ ಬಿಟ್ಟಿಲ್ಲ, 2-3 ಸಲ ಫೋನ್ ಮಾಡತ್ತೆ. ತಿರ್ಗಾ ಹಂಗೆ ಜೋರ ಮಾತಾಡೋಂಗಿಲ್ಲಲ್ಲ ಧ್ಯಾನದಾಗ. ಇಲ್ಲ, ನಾನು ಎಲ್ಲಿಗೆ ಹೋಗಿಲ್ಲ, ಇಲ್ಲೇ ಇದ್ದೀನಿ. ನಿಂದು ಗೊತ್ತೇಳು, ನೀನು ಧ್ಯಾನಕ್ಕೆ ಹೋಗಿದ್ದೆ ಅಲ್ಲ, ಅದಕ್ಕೆ ಜೋರಾಗಿ ಮಾತಾಡುವಲ್ಲ, ನಿನ್ಗೆ ಐತಡಿ ಬಂದಮೇಲೆ ಅಂತ ಅಂದರು. ಆಯಮ್ಮನಿಗೆ ಅದು ಮನೆಗೆ ಬರೋಕ್ಕಾಗೋಲ್ದು, ಟೆನ್ಷನ್ ಇಟ್ಬಿಟ್ಟತ್ತ. ಅಯ್ಯಪ್ಪ ಭಾರಿ ಸಿಟ್ಟಂತೆ. ಅಯ್ಯಪ್ಪನ ಹೆಸರೇನು ವೀರಭದ್ರಪ್ಪ. ವೀರಭದ್ರ ಅಂದರೆ ವೀರಭದ್ರ ದೇವರು ಇದ್ದಂಗೆ ಇರ್ತದೆ, ಹೆಸರು ಇಟ್ಕೊಂಡವಲ್ಲ ಹಂಗೆ ಇರ್ತಾವೆ. ಅಂದ್ಕೊಂಡು ಮನೆಗೆ ಬಂದಾಳ. ಮನೆಗೆ ಬಂದರೆ ಆಕಿಗೆ ಆ ರಕ್ಕಂತಾಗೆ ಕುಣಿತಾಳಂತಪ್ಪ. ನೀನು ಬೇಡ ಅಂದ್ರೆ ಕರ್ಕೊಂಬಂದ್ಬಿಟ್ಟೆ, ಇವನ್ ನನ್ನ ಅಯ್ಯಪ್ಪ ಏನು ಮಾಡ್ತಾನೆ ಏನು. ಈಗ ಏನಾಗಲ್ಲ, ಸುಮ್ಮನಿರು, ನೀನು ಧ್ಯಾನಕ್ಕಿರೋ ಶಕ್ತಿ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು, ಏನಾಗಲ್ಲ ಆತ ಬರೋದು 10 ನಿನ್ನ ಗಂಡ ಬರೋದು 9-10 ಗಂಟೆಗೆಲ್ಲ, ನೀನು ಅಷ್ಟೊತ್ತಿಗೆ ಹೋಗ್ಬಿಡ್ತಿ. ಅಯ್ಯಪ್ಪ ಬಂದು ಮಾತಾಡ್ತಾನ, ನೀನೇನು ಮಾಡು, ಒಂದು ಚೀಟಿಗೆ ನಾನು ಮೌನ ಅಂತ ಬರೆದ್ಬಿಡು. ನಾನು 3 ದಿನ ಮೌನ ಅಂತ ಬಂದ್ಬಿಡು. ಅಯ್ಯಪ್ಪ ಬಂದು ಕುಣೀತಾನ ಸುಮ್ಮನೆ. ಈಗೇನು ಮಾತಾಡಿಲ್ಲ, ಮಾತಾಡ್ಬೇಡ ನೀನು. ಮಾತಾಡಿದರೆ ಒಬ್ರಿಗೊಬ್ರಿಗೆ ಮಾತುಕತೆ ಬೆಳೆದ್ರೆ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಬೇಡ ಅಂತೇಳಿ ನಾನು 3 ದಿನ ಮೌನ ಅಂತ ಒಂದು ಚೀಟಿ ಬರೆದು ಅಲ್ಲಿ ಮಿಷನ್ ಹೊಲಿತದ್ಲಂತ, ಮಿಷನ್ ಮೇಲೆ ಇಟ್ಟಾಳ. ಏನು ನಾನು ಒಬ್ಬನ ಕತ್ತದ್ರಿದಂಗೆ ಹೋದ್ರಿ, ನೀನೇನು ಹಂಗೆ ಸುಮ್ಮನೆ ಇದೆಯಲ್ಲ ದೇವ್ ಇದ್ದಂಗೆ ಅಂತಂದಂತ ಅಂದರೆ ಆ ಚೀಟಿ ತಗೊಂಡು ತೋರಿಸಿಲ್ಲಂತೆ. ಇದು ಯಾತದ ಹಿಡ್ಕೊಂಡ ಮೌನ ಅಂತಂದ. ಒಬ್ಬನ ಎಷ್ಟೊತ್ತು ಮಾತಾಡ್ತಾನೆ, 1 ದಿನ ಮಾತಾಡೋಣ, 2 ದಿನ ಮಾತಾಡೋಣ, 3ನೇ ದಿನ ಆಕಿ ಮಕ್ಕಂಡಾಳಂತೆ. ಆತಗೆ ನೋಡ್ರಿ ಆ ಧ್ಯಾನಕ್ಕಿರೋ ಶಕ್ತಿ ಎಷ್ಟು, ಮೌನಕ್ಕಿರೋ ಶಕ್ತಿ ಎಷ್ಟು ಅಂತ ಅನ್ನೋದಕ್ಕೆ ಬೆಳಗಿನ ಜಾವ 5 ಗಂಟೆಗೆ ಎಬ್ಬಿಸೇನಂತೆ. ಲತಾ ಎದ್ದಾಳೆ, ನೀನೇನೋ ಧ್ಯಾನ ಮಾಡ್ತಿದ್ದಲ್ಲ, ನಾನು ಕೂಡ ಮಾಡ್ತೀನಿ, ಎದ್ದಾಳೆ, ನಾನು ಮಾಡೋಣ, ಇಬ್ಬರು ಮಾಡೋಣ, ಎದ್ದಾಳಂತ. ಅಂದರೆ ಮಾತು ಮೌನ ಅಂದರೆ ನಿಜವಾಗ್ಲೂ ಮಾತು ಮೌನವಾಗಿ ಇದು ಮಾಡಿರಿ. ಮತ್ತು ನಾನು 41 ಡೇಸ್ ಧ್ಯಾನದಲ್ಲಿ ಸೋಮವಾರ ಧ್ಯಾನ ಮೌನವಾಗಿರ್ತಾ ಇದ್ದೆ 4 ದಿನ. ಅಂದರೆ 41 ದಿನದ ಇದರಲ್ಲಿ ಒಂದು 5 ವಾರ ಏನೋ ಬಂದವು, 5 ವಾರನೂ ಮೌನ. ಅಂದರೆ ಮೌನಕ್ಕಿರೋ ಶಕ್ತಿ ಅಷ್ಟು, ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಸಾರುಗಳು ಮೇಡಮರು. ನೋಡ್ರಿ, ಇಲ್ಲಿ ಯಾವುದೇ ಸಾರಾಗಲಿ ಯಾವುದೇ ಮೇಡಮರಾಗಲಿ ಏನಾದರೂ ಒಂದು ಹೇಳ್ತಾರಂದರೆ ಅವರು ಯಾರು ಸುಮ್ಮನೆ ಹೇಳಲ್ಲ ರೀ, ಅವ್ರಿಗೆ ಅನುಭವ ಆಗಿರೋನೇ ಹೇಳ್ತಾರೆ. ಈ ಧ್ಯಾನದಲ್ಲಿ ಬಂದು ಅವ್ರ ಅನುಭವ ಹೇಳಿದಾಗೇ ಒಬ್ರಿಗೆ ನನ್ನ ಅನುಭವ ಒಬ್ರಿಗೆ ಯಾರಿಗೋ ಬೇಕಾಗಿರುತ್ತೆ. ಅದನ್ನು ಒಬ್ಬರಾದರೂ ನನಗೆ ಹೇಳಕ್ಕೆ ಬಂದಿದ್ದಾರೆ ಇವರು ಮೇಡಮರನ್ನ ಥರ ಫೀಲ್ ಆಗ್ತಾರೆ. ಒಬ್ಬೊಬ್ಬರ ಅನುಭವನು, ನನ್ನ ಅನುಭವನೇ ಇನ್ನೊಬ್ರು ಹಂಚ್ಕೋಬೇಕಂತೇನಿಲ್ಲ, ಅವ್ರಿಗೆ ಬೇರೆ ಥರ ಅನುಭವ ಆಗಿರುತ್ತೆ, ಅವ್ರ ಮನೇಲಿ ಬೇರೆ ಕಷ್ಟ ಇರುತ್ತೆ, ಅವರು ಆ ಕಷ್ಟದಿಂದ ಪಾರಾಗಿರ್ತಾರೆ ಧ್ಯಾನದಲ್ಲಿ. ಅವರು ಅದನ್ನು ಹೇಳಿದಾಗ ಇನ್ನೊಬ್ರಿಗೆ ಯಾರಿಗೋ ಅದು ಬೇಕಾಗಿರುತ್ತೆ. ನಾನು 41 ಡೇಸ್ ಧ್ಯಾನ ನಾನು ಫಸ್ಟು ಚಾಲು ಮಾಡಿದಾಗ 365 ದಿನ ಧ್ಯಾನ ಮಾಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ರೀ.
ನಾನು ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಿದ್ದೆ, 3 ಸಲ ನಡ್ಕೊಂಡು ಹೋಗಿದ್ದೀನಿ. ನಡ್ಕೊಂಡು ಹೋಗಿ ಬಂದು ನೆಕ್ಸ್ಟ್ ಅಮಾಸೆ ಬರುತ್ತಲ್ಲ, ಆ ಅಮಾಸೆ ದಿನವೇ ಇಟ್ಟೆ ನಾನು ಧ್ಯಾನ. ಆ ಎನರ್ಜಿ ಎಲ್ಲಿ ತಗೊಂಡೋಗಿದೆ ನೋಡ್ರಿ ಇವಾಗ. ಅಂದರೆ ನಾನು ಮಾಡಿಸಿದ್ದೀನಿ ಅಂತಲ್ಲ, ಇದು 365 ದಿನ ಪತ್ರಿಜಿ ಗುರುಗಳು ಅದು ಚೈತನ್ಯ ಶಕ್ತಿಯಿಂದ ನಡೀತಾ ಇದೆ. ಅಂದರೆ ನಾನು ಅವತ್ತು ಸ್ಟಾರ್ಟ್ ಮಾಡಿದಾಗ ಅಮಾಸೆ ಶಿವರಾತ್ರಿ ಅಮಾಸೆ ಯಾರು ಬರ್ತಾರಪ್ಪ ಧ್ಯಾನಕ್ಕೆ, ನಾನು ನೋಡಿದ್ರೆ ಇವತ್ತು ಇಟ್ಕೊಂಡಿನಿ ಅಂದ್ಕೊಂಡೆ, ಎಷ್ಟು ಜನನ ಬರಲಿ ಅಂತೇಳಿ ಅವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದಾಗ 9 ಜನ ಬಂದರು. ರಾಮರೆಡ್ಡಿ ಸರಿಂದನೇ ದೀಪ ಬೆಳಗಿಸಿ ಇಟ್ವಿ, 9 ಜನ ಬಂದರು. 9 ಜನ ಬಂದರು. ನಮ್ಮ ಮನೇಲಿ 41 ದಿನ ಧ್ಯಾನ ಮುಗಿಯೋಷ್ಟೊತ್ತಿಗೆ 40 ಜನ 50 ಜನ ಆದರು. ಒಬ್ಬೊಬ್ರು ನನಗೆ ಆವಾಗ ಅನ್ನಿಸ್ತು 41 ಡೇಸ್ ಧ್ಯಾನದಲ್ಲಿ ಫಸ್ಟಿಗೆ 11 ದಿನ ಧ್ಯಾನ ಇಟ್ಟಾಗ ನಮ್ಮ ಅಕ್ಕ ತಂಗಿಯ ಸಮಸ್ಯೆ ಎಲ್ಲ ಕ್ಲಿಯರ್ ಆಯಿತು. 41 ದಿನ ಧ್ಯಾನ ಇಟ್ಟಾಗ ನನ್ನ ಸಮಸ್ಯೆ ಕ್ಲಿಯರ್ ಆಯ್ತಾ ಬಿಡ್ತಾ ಗೊತ್ತಿಲ್ಲ ನನಗೆ. ಅಲ್ಲಿ ಬಂದಿರ್ತಕ್ಕಂಥ ಧ್ಯಾನಕ್ಕೆ ಬಂದಿದ್ರಲ್ಲ ಅವರು ಸಮಸ್ಯೆಗಳು ಎಷ್ಟು ಈಸಿಯಾಗಿ ಕ್ಲಿಯರ್ ಆದವು ಅಂದರೆ ನಿಜವಾಗ್ಲೂ ಆವಾಗ ಅನ್ನಿಸ್ತೀವಿ. ನಾನು ಹೋಗಿ ಒಬ್ಬೊಬ್ರಿಗೂ ಬರ್ರಮ್ಮ ಧ್ಯಾನ ಮಾಡ್ರಿ ಅಂದರೆ ಯಾರೂ ಬರಲ್ಲ. ಇದೇ ಧ್ಯಾನನ ನಾನಿವಾಗ ಹೆಂಗೆ 41 ದಿನ ಇಟ್ಕೊಂಡಿನ ಅವ್ರದ್ದು ಹೇಳ್ತಾ ಇದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ನನಗೆ ಈ ಸಮಸ್ಯೆ ಕ್ಲಿಯರ್ ಆಯಿತು. ಗಂಡ ಹೆಂಡತಿ ಕಿತ್ತಾಡ್ತಿದ್ರು, ಗಂಡ ಹೆಂಡತಿ ಸಮಸ್ಯೆಗಳು ಭಾಳ ಇರ್ತಾರೆ ಕೆಲವ್ರ ಮನೇಲಿ, ಹೇಳೋಕ್ಕೂ ಆಗಲ್ಲ ಅವನ್ನ ಹಂಚ್ಕೊಳಕ್ಕೆ ಕೂಡ ಬರಲ್ಲ ಕೆಲವೊಬ್ಬರಿಗೆ. ಪಾಪ ಆಯಮ್ಮ ಹೇಳ್ಕೊಂಡು ಕಣ್ಣೀರು ಹಾಕ್ತಿದ್ದಾಳ. ನಾನು ಇವಾಗ ಎಷ್ಟು ಹ್ಯಾಪಿಯಾಗಿದ್ದೀನಿ. ಇವಕ್ಕ ಇಲ್ಲಿ ಸುಮ್ಮನೆ ನಾನೇನು ಮನೆಗೆ ಹೋಗಿ ಬಂದು ಕರೆದಿಲ್ಲ ರೀ. ಅಲ್ಲಿ ಹೋಗ್ಬೇಕಾದ್ರೆ ನಾನು ಕಸ ಬೆಳಿಬೇಕಾದ್ರೆ ರಂಗೋಲಿ ಹಾಕ್ಬೇಕಾದ್ರೆ ಅಂದರೆ ಬೋರ್ಡ್ ಹಾಕಿದ್ದೆ ನಾನು ಫುಲ್ಲು, ಮಂಡಲ ಧ್ಯಾನ 41 ದಿನ ಅಂತ. ಅದನ್ನು ನೋಡಿದಾಗೆಲ್ಲ ಕೇಳ್ತಿದ್ರು ಏನಕ್ಕ ಇದೇನು ಅಂತ. ಆವಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಾನಿನ್ನು ಹೊಸ್ದಾಗಿ ಹೋಗಿನಿ ಆ ಏರಿಯಾಕ್ಕೆ, ನನಗೆ ಯಾರು ಪರಿಚಯನೂ ಇಲ್ಲ. ಮತ್ತು ಈ ಧ್ಯಾನ ಅಂತೇಳಿ ಇಟ್ಟಾಗ ಅವರೇ ಬೋರ್ಡ್ ಓದ್ಕೊಂಡು ಕೇಳೋದು ನನಗೆ. ಕೇಳಿದಾಗ ಹಿಂಗೆ ಒಳ್ಳೇದಾಗುತ್ತೆ, ಚೆನ್ನಾಗಿ ಧ್ಯಾನ ಮಾಡಿದ್ರೆ ಬರ್ರಿ ಅಂದರೆ ಒಬ್ಬೊಬ್ಬರು ಒಂದೊಂದು ಅವ್ರಿಗೆ ಹೇಳ್ತಾ ಇದ್ದರೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆವಾಗ ಅನ್ನಿಸ್ತು ನಾನು, ಇವಾಗ 41 ದಿನ ನಾನು ಈ ಧ್ಯಾನನ ಇಲ್ಲಿಗೆ ಬಿಟ್ಟರೆ ಇವಾಗ ನಾನು 41 ದಿನ ಧ್ಯಾನ ಮಾಡ್ತೀನಿ, ನನಗೆ ಅದ್ರ ಧ್ಯಾನದ ಅನುಭವ ಆಗಿಬಿಟ್ಟೈತೆ. ಇವ್ರಿಗಿನ್ನ ಹೊಸ್ದಾಗಿ ಬರ್ತಾ ಇದ್ದಾರೆ, ಇವು ನಮ್ಮ ಮನೆಗೆ ಬರ್ತಾರೆ ಮತ್ತು ಇವರು ಹಿಂಗೆ ಬಿಡ್ತಾರೆ ಅಂದಾಗ ಆವಾಗ ನಾನು ಇನ್ನೂ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಒಬ್ಬರಾದರೆ ಒಂದು ಹುಡುಗಿ ಇವಾಗ ಕ್ಲಾಸ್ ಹೇಳಕ್ಕೆ ಹೋಗ್ತಾರೆ, ಆ ಹುಡುಗಿ ಆದರೆ ಸುಸೈಡ್ ಮಾಡ್ಕೊಳ್ಳೋ ಮೂಮೆಂಟ್ ಇದ್ನಾಗ್ಲಿದ್ಲು. 5 ದಿನ ಧ್ಯಾನ ಇದ್ದ ಬಂದಾಳೆ ನಮ್ಮ ಮನೆಗೆ. 45 ದಿನ ಅಲ್ಲೇ ಮುಗಿಯುತ್ತೆ, ಇನ್ನೇನು ನಂದು 5 ದಿನ ಇದೆ. ಆವಾಗ ಬಂದಾಳೆ ಆ ಹುಡುಗಿ. ಇವತ್ತಿಗೂ ನೆನೆಸ್ತಾಳೆ, ಅಕ್ಕ ನಿಮ್ಮ ಮನೇಲಿ ನಾನು 5 ದಿನ ಅಷ್ಟೇ ಧ್ಯಾನ ಮಾಡಿರೋದು ನನ್ನ ಜೀವನ ಪಾವನ ಆಗೋಯಿತು, ನನಗೆ ಎಷ್ಟು ನನಗೆ ಚೇಂಜಸ್ ಆಯಿತು. ಅವ್ರ ಮನೇಲಿ ಏನು ಸಮಸ್ಯೆ ಇತ್ತು ಅದನ್ನು ಹೇಳ್ಕೊಂಡ್ಲಿಲ್ಲ. ನಾನು ಲಾಸ್ಟ್ ಸುಸೈಡ್ ಮಾಡ್ಕೋಬೇಕಂತಿದ್ನಕ್ಕ, ಆ ಸ್ಟೇಜ್ನಾಗಿದ್ದಾಳೆ. ನನಗೆ ಎಷ್ಟು ಧ್ಯಾನ ಹಿಡ್ಕಂತು. ಆ ಹುಡುಗಿ ಇವತ್ತು ಥರ್ಡ್ ಮಾಸ್ಟರು, ಕ್ಲಾಸ್ ಹೇಳಕ್ಕೆ ಬರ್ತಾಳೆ, ಇಲ್ಲಿಗೂ ಬರ್ತಾಳೆ, ಕರೀರಿ. ಚೆನ್ನಾಗಿದೆ ಅನುಭವ ಎಲ್ಲ, ಅಷ್ಟು ಚೆನ್ನಾಗಿ ಇವಾಗ ಅವ್ರ ಮನೇಲಿ ನಡೀತಾ ಇದೆ. ಅದೇ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದ್ನಲ್ಲ, ಅವರು ಸೊಸೆನೇ, ಅವ್ರ ಅತ್ತೆ ಮಾವ ಅಷ್ಟು ಉರಿಸ್ತಾ ಇದ್ರು ಅಂತ ಹುಡುಗಿನ. ಒಂದು ರಂಗೋಲಿ ಹಾಕಿದ್ರು ಕೂಡ ನೀನು ಇನ್ನೂ ಮುಂದಕ್ಕೆ ಹಾಕಿದ್ದಿ ರಂಗೋಲಿ, ಅಲ್ಲಿಗಿಲ್ಲ ನಿನ್ನ ಜಾಗ ಅಂದರೆ ಮಲ್ತಾಯಿ. ಫಸ್ಟ್ನೇ ತಾಯಿ ಮಗ ಸೊಸೆ ಇವರು, ಇವಾಗಿನ ಸೊಸೆ ಇವಾಗಿನ ಮಲ್ತಾಯಿ ಬಂದಿರ್ತಾರಲ್ಲ ಅವರು. ಅದು ಕೆಲವೊಂದು ಎಲ್ಲರ ಮನೆ ಸಮಸ್ಯೆಗಳು ಅವ್ರಿಗೆ ಹೇಳ್ಕೊಳೋಕೆ ಆಗಲ್ಲ. ಅಂದರೆ ಅವ್ರಿಗೆ ಒಂಥರ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅವ್ರನ್ನ ಒಬ್ಬೊಬ್ಬರು ಒಂದೊಂದು ಹೇಳ್ಕೊಬೇಕಾರೆ, ಅಬ್ಬಾ ದೇವರೇ ಎಲ್ಲಿತ್ತಪ್ಪ ಇದೆ ಅಣ್ಣ ಹೆಂಗೆ ಬಂತು ನಮ್ಮ ಮನೆಗೆ. ನಿಜವಾಗ್ಲೂ ರೀ 41 ದಿನ ಹೆಂಗೆ ಕಳೆದೋದು, ಒಂದು ವಾರದ ಆದಂಗೆ ಆಗ್ಬಿಡ್ತು ನಮಗೆ 41 ದಿನ. ಆ 1 ವರ್ಷ ಕೂಡ ಹಂಗೆ ಆಯ್ತು ಬಿಡ್ರಿ, ಒಂದೊಂದು ವರ್ಷ. ಯಾಕಂದರೆ ಎಷ್ಟು ಬೇಗ ಕಳೆದೋಯ್ತು ಅಂದರೆ ಒಬ್ಬೊಬ್ರು 41 ದಿನ ಇಟ್ಕೊಂಡ್ಬಿಟ್ರು. ಅಲ್ಲಿಗೆ 4 ಮನೆಯಲ್ಲಿ 41 ದಿನ ಅಂದರೆ ಎಷ್ಟು ದಿನಗಳು ಆಗೋಗ್ಬಿಟ್ವಲ್ಲ, ಬೇಗ ಆಗೋಗ್ಬಿಡ್ತು ಧ್ಯಾನ. ಅದೇ ಥರ 365 ದಿನ ಮುಗಿದಾಗ 365 ದಿನದಲ್ಲಿ ನನ್ನ ಮಗಳು ಪ್ರೆಗ್ನೆಂಟ್ ಇದ್ಲು. 2 41 ದಿನ ನಮ್ಮ ಮನೇಲಿ ಅದು. ಸ್ಟಾರ್ಟಿಂಗ್ 41 ದಿನ, ಲಾಸ್ಟ್ ಎಂಡಿಂಗ್ 41 ದಿನ ನಾವೇ ಮಾಡ್ಬೇಕಂತ ಅಂದ್ಕೊಂಡ್ವಿ. ಆ ಲಾಸ್ಟ್ ಎಂಡಿಂಗ್ 41 ದಿನದಲ್ಲಿ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಆ ಹುಡುಗಿಗೆ ಹಾರ್ಟು ಜಾಸ್ತಿ ಬಡ್ಕೊತಾ ಇದೆ ಪಾಪುಗೆ ಅಂಥೇಳಿ ಹೈದ್ರಾಬಾದಿಗೆ ರಿಪೋರ್ಟ್ ಕಳಿಸಿದ್ರು. ಕಳಿಸಿದ್ರೆ ನನಗೆ ನಂಬಿಕೆ ಇತ್ತು, ಯಾಕಂದರೆ ಧ್ಯಾನದಲ್ಲಿ ಇದ್ದಾಳೆ ಪ್ರೆಗ್ನೆಂಟ್ ಇರೋ ಹುಡುಗಿ ಅಂದರೆ. ಫಸ್ಟಿಗೆ ನೋಡ್ರಿ 365 ದಿನ ಧ್ಯಾನ ಹಿಡಿಸಿದಾಗ ನನ್ನ ಮಗಳು ಇನ್ನೂ ಪ್ರೆಗ್ನೆಂಟ್ ಇರಲಿಲ್ಲ. ಆ 365 ದಿನ ಮುಗಿಯೋದ್ರೊಳಗಡೆ ಪ್ರೆಗ್ನೆಂಟ್ ಆಗಿ 9 ತಿಂಗಳ 365 ದಿನದಲ್ಲೇ ಬಂದ್ಬಿಟ್ರು. ಅಂದಾಗ ಆ ಎನರ್ಜಿ ಹೆಂಗಿರುತ್ತೆ ರೀ, ಚೆನ್ನಾಗಿರುತ್ತಲ್ಲ. ಅದು ಸ್ಕ್ಯಾನಿಂಗಿಗೆ ಕಳಿಸಿದಾಗ ಹೈದ್ರಾಬಾದಿಗೆ ಕಳಿಸ್ಯಾರ ರಿಪೋರ್ಟು, ಇಲ್ಲ ಈ ಪಾಪುಗೆ ಹಾರ್ಟ್ ಬಿಟ್ಟು ಅಂದರೆ ಜಾಸ್ತಿ ಹೊಡ್ಕೊತಾ ಇದೆ
ಇನ್ನೂ ಸ್ವಲ್ಪ ನೋಡೋಣ ಅಂತೇಳಿ ಡಾಕ್ಟ್ರ್ ಇದು ಮಾಡಿದ್ರು. ಸರ್ ನನಗೆ ಗೊತ್ತಿತ್ತು ಇವರು ಹೇಳ್ತಾರೆ. ನಾನು ಅವಳಿಗೆ ಹೇಳಿದೆ, ಏನಿಲ್ಲ, ನನ್ನ ಮಗು ಚೆನ್ನಾಗಿದೆ, ಆರೋಗ್ಯವಾಗಿದೆ, ಒಳ್ಳೆ ಹೆಲ್ತಿ ಮಗು ಹುಟ್ಟುತ್ತೆ ಅಂದ್ಕೊಂಡು ಧ್ಯಾನ ಮಾಡಿ ನೀನು ಅಂತ ಹೇಳಿದೆ ನನ್ನ ಮಗಳಿಗೆ. ಆ ಥರ ಮಾಡಿದಾಗ ತಿರ್ಗಾ ಸ್ಕ್ಯಾನಿಂಗ್ ಹೋಗೋಷ್ಟೊತ್ತಿಗೆ ನಾರ್ಮಲ್ ಆಗಿತ್ತು ಆ ಸ್ಕ್ಯಾನಿಂಗ್. ಅದು ಆಯಿತಾ, ಆ ಸ್ಕ್ಯಾನಿಂಗ್ ಆಯಿತು. ತಿರ್ಗಿ ಆಮೇಲೆ ಇನ್ನೊಂದು 1-2 ತಿಂಗಳು ಅದು. ಇವಾಗ ಎಲ್ಲರೂ ತಿಂಗಳ ಸ್ಕ್ಯಾನಿಂಗ್ ಮಾಡ್ತಾರಲ್ರಿ, ನಮಗೆಲ್ಲ ಇದ್ದಿಲ್ಲ ಬಿಡ್ರಿ ಅವಾಗೆಲ್ಲ. ಇವಾಗ ಒಂದು ಬರೀ ಡಾಕ್ಟ್ರಿಗೆ ಇಕ್ಕದೆ ಅಷ್ಟು ದುಡ್ಡು ಅಷ್ಟು, ಅದು ಬೇರೆ ವಿಷಯ. ತಿರ್ಗಿ ಇನ್ನೊಂದೆರಡು ಸ್ಕ್ಯಾನಿಂಗ್ ಹೋದರೆ ಅಲ್ಲಿ 7 ತಿಂಗಳು 8 ತಿಂಗಳಲ್ಲಿದೆ. ಆ ಪಾಪು ಹೊಟ್ಟೆ ಒಳಗಡೆ ಸೂಸು ಮಾಡ್ಕೊಂಡಿಲ್ಲ. ನಮಗೆ ಸ್ವಲ್ಪ ಡೌಟ್ ಐತೆ, ನೀವು ಡೆಲಿವರಿ ಆಗ್ತಿದ್ದಂಗೆ 24 ಅವರ್ಸ್ ಒಳಗಡೆ ಫುಲ್ಲು ಬಾಡಿ ಎಲ್ಲ ಹುಡುಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದರು. ನಾನು ಇದೇನಪ್ಪ ಹಿಂಗೆ ಹೇಳ್ತಾರೆ, ಒಂದಾಯಿತು ಕ್ಲಿಯರ್ ಆಯಿತು ಮತ್ತು ತಿರ್ಗಾಲಿ ಇದೆ ಅಂತದ್ದು ಹೇಳ್ತಾರೆ. ನಾನು ಆ ಹುಡುಗಿಗೆ ಅದನ್ನೇ ಹೇಳಿದೆ. ಪ್ರತಿಯೊಬ್ಬರು ಮಾಸ್ಟರ್ಸ್ ಬಂದರು ಕೂಡ ಹಂಗೆ ಹೇಳ್ತಿದ್ರು, ಇಲ್ಲ ಈ ಹುಡುಗಿ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಗಂಡು ಮಗನಾಗಲಿ ಹೆಣ್ಣು ಮಗನಾಗಲಿ ಅದು ಬೇರೆ ವಿಷಯ, ನಮ್ಗೆ ಯಾವುದೋ ಅದು ತಾಟ ಇಲ್ಲ, ಯಾವುದೋ ಮಗು ಒಳ್ಳೆ ಆರೋಗ್ಯವಾಗಿ ಹುಟ್ಟಿದರೆ ಸಾಕಷ್ಟೇ ಅನ್ನೋದು. ಅಂದರೆ ಆ ಮಗು ನಾರ್ಮಲ್ ಡೆಲಿವರಿನೇ ಆಯಿತು ನೋಡಿರಿ. ಒಂದು 365ನೇ ದಿನ 25ನೇ ತಾರೀಕು 365ನೇ ದಿನ ಫಂಕ್ಷನ್ ಮಾಡಿದ್ದೀವಿ, ರ್ಯಾಲಿ ಎಲ್ಲ ಮಾಡಿದ್ದೀವಿ. ಆ ರ್ಯಾಲಿನಲ್ಲಿ ನನ್ನ ಮಗಳು ಎಲ್ಲ ಭಾಗವಹಿಸಿದಾಳ. ನೆಕ್ಸ್ಟ್ 7ನೇ ತಾರೀಕಿಗೆ ಡೆಲಿವರಿ ಆಗಿದೆ. ಡೆಲಿವರಿ ನಾರ್ಮಲ್ ಡೆಲಿವರಿನೇ ಆಗಿದೆ. ಅವ್ರು ಹೇಳಿದ್ರಲ್ಲ ಡಾಕ್ಟ್ರು, ಹುಟ್ಟಿದ ಮಗುನ ತಗೊಂಡೋಗಿ ಜಲ್ದಿ ಇದು ಮಾಡಿಸ್ಬೇಕು, ನೀವು 24 ಗಂಟೆ ಒಳಗಡೆ ಸ್ಕ್ಯಾನಿಂಗ್ ಎಲ್ಲ ಕೊಟ್ಬಿಡ್ಬೇಕು, ಅದು ಒಳಗಡೆ ಪಾಪು ಸೂಸು ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ, ಆ ಹುಡುಗಿ ಮಗು ಹುಟ್ಟಿದಾಗ 1 ಅವರ್ ಇಟ್ಟರು ಇದರಲ್ಲಿ ಇಡ್ತಾರಲ್ಲ ಆ ಥರ ಇಟ್ಟರು. ನಾನು ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಮಗುನ ತಗೊಂಡೋಗಿ, ಮೇಡಮ್ ಹಿಂಗೆ ಹೇಳಿದ್ರು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ಅಂದರೆ, ನಿನಗೇನು ತಲೆ ಕೆಟ್ಟತ್ತೆ ನಮ್ಮ, ಎದಕ್ಕೆ ತಗೊಂಡೋಗ್ತೀಯ, ಆರೋಗ್ಯಕ್ಕೆ ಐತಲ್ಲ ಮಗು ಚೆನ್ನಾಗೈತೆ, ಏನು ದುಡ್ಡು ಹೆಚ್ಚಾಗ್ಯಾವ ನಿಮಗೆ, ಎದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಫುಲ್ ಹೆಲ್ತಿಯಾಗೈತಮ್ಮ ಮಗು, ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ. ಅಲ್ಲ ಮೇಡಮ್ ಹಂಗೆ ಹೇಳಿದ್ರು ಅವರು ಡಾಕ್ಟ್ರು ಫಸ್ಟ್ ಮಾಡಿಸ್ಬೇಕಂತ. ಏನು ಬೇಡ, ನಿನಗೆ ದುಡ್ಡು ಹೆಚ್ಚಾಗಿದ್ದರೆ ಮಾಡಿಸು, ಅಕಸ್ಮಾತ್ ಮಾಡ್ಸಂಗಿದ್ರಿ ಇವಾಗ ಬಿಟ್ಬಿಡು, ಇವಾಗ ಚೆನ್ನಾಗಿದೆ, ಇನ್ನೊಂದು 3 ತಿಂಗಳು 6 ತಿಂಗಳಾದಮೇಲೆ ನೀನು ಎಲ್ಲ ಮಗುನ ಸ್ಕ್ಯಾನಿಂಗ್ ಮಾಡಿಸು ಅಂದ್ರೆ. ಅಂದರೆ ಧ್ಯಾನಕ್ಕಿರೋ ಶಕ್ತಿ ನೋಡ್ರಿ, ಯಾವ ರೀತಿ ಹೇಳಿದ್ರು ಯಾವ ರೀತಿ ಮಗು ಹುಟ್ಟಿತು ಅನ್ನೋದಕ್ಕೆ. ಆ ಮಗು ಹುಟ್ಟಿದಾಗ ಕೂಡ ಹಿಂಗೆ ಹಾಕ್ಕೊಂಡು ಹುಟ್ಟಿದೆ ನೋಡ್ರಿ. ಧ್ಯಾನದ ಫೋಟೋಸ್ ಇದೆ ನನ್ನ ಹತ್ರ. ಮಗು ಹುಟ್ಟಿದಾಗ ಈ ರೀತಿ ಇರೋದು, ಹುಟ್ಟಿದ ತಕ್ಷಣ ತಗೊಂಡಿದ್ದೀನಿ ನಾನು ಕೂಡ ಫೋಟೋಸು. ಇವಾಗೂ ಅವಳಿಗೆ ಹಿಂಗೆ 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 ಅಂತಲೇ ಇರುತ್ತೆ, ಹಿಂಗೆ ಇರುತ್ತೆ, ಕಾಲು ಹಿಂಗೆ ಹಾಕ್ಕೊಂಡಿರುತ್ತೆ, ಕೈ ಹಿಂಗೆ ಇರುತ್ತೆ, ಯಾವಾಗಲೂ ನಕ್ಕೊಂಡೇ ಇರುತ್ತೆ, ಹತ್ತಿರದೇ ನೋಡಿಲ್ಲ. ಅಂದರೆ ಧ್ಯಾನಕ್ಕಿರೋ ಎಲ್ಲರೂ ಹಂಗೆ ಅಂತಾರೆ, ಹೆಣ್ಪಾಪನೇ ಹುಟ್ಟಿರೋದು, ಯೋಗಿನಿ ಹುಟ್ಬಿಡ್ದಾಳೆ ನಿಮ್ಮ ಮನೆಗೆ, ಯೋಗಿನಿ ಹುಟ್ಬಿಡ್ತು. ಎಷ್ಟು ಜನ ಧ್ಯಾನದಾರ ನೋಡ್ರಿ, ನಮ್ಮ ರಿಲೇಷನ್ನ ಬಂದಾರ ಇಲ್ಲ. ನಾನು ಆ 365 ದಿನ ಏನು ಧ್ಯಾನ ಮಾಡಿಸಿದ್ನಲ್ಲ, ಪ್ರತಿಯೊಬ್ಬ ಮಾಸ್ಟರ್ಸು ಬಂದು, ಯಾಕಂದರೆ 365 ಪ್ರೆಗ್ನೆಂಟ್ ಇದ್ದಾಗ ಹುಟ್ಟಿರೋ ಮಗು ಅಲ್ಲ ಅದು. ಎಂಥ ಮಾಸ್ಟರ್ಸ್ ಬಂದಾರ ಏನೋ, ಎಂಥ ಮಾಸ್ಟರ್ಸ್ ನಿಮ್ಮ ಮನೇಲಿ ಹುಟ್ಟಿದಾರ ಏನೋ, ಅದೊಂದು ಕ್ಯೂರಿಯಾಸಿಟಿ, ಎಲ್ಲರೂ ಬರೋದು ನೋಡೋದು. ಆ ಫೋಟೋಸ್ ಬೇರೆ ಬಿಟ್ಬಿಟ್ಟಿದ್ದೆ ನಾನು, ರಿಲೇಷನರಿಗೆ ಹಾಕಿದ್ದಿಲ್ಲ ನೋಡ್ರಿ ಆ ಫೋಟೋಸ್ ನಿಜವಾಗ್ಲು. ಯಾಕಂದರೆ ಆಡ್ಕೊಂತಾರೆ ರಿಲೇಷನ್, ಸ್ವಲ್ಪ ಒಂದು ರಿಲೇಷನ್ನವ್ರು ನೋಡಿದ್ರು ಕೂಡ ಕಣ್ಗಳು ಸರಿ ಇರಲ್ಲ ಅನ್ನೋದು ನಮಗಿದ್ದು. ಎಲ್ಲರಿಗೂ ಹಾಕಿದ್ದೀನಿ ಫೋಟೋಸು ಈ ಥರ. ಎಲ್ಲರೂ ಎಷ್ಟು ಏನು ಮೇಡಮ್ ಎಷ್ಟು ಗ್ರೇಟ್ ಮಾಸ್ಟರ್ಸ್ ಬಿಟ್ಬಿಟ್ಟಾರ, ಧ್ಯಾನ ಮಾಡ್ಕೊಂತ ಬಿಟ್ಬಿಟ್ಟಾರ ನಿಮ್ಮ ಮನೆಗೆ ಅಂತ ಅವ್ರಂತ ಇದ್ದಾರ. ತಿರ್ಗಾ ಅಲ್ಲ ಮೇಡಮ್ ಹಂಗೆ ಸಣ್ಣ ಪಾಪ ಹುಟ್ಟಿದ ಮಗುನ ಹಿಂಗೆ ಹಾಕಿ ಫೋಟೋಸ್ ಎಲ್ಲ ಬಿಟ್ಬಿಟ್ಟಿದ್ದೀರಲ್ಲ ನೀವೆಲ್ಲರೂ ಅಂದರೆ, ತಿರ್ಗಿ ಅವರೇ ಮಾತಾಡ್ತಾರೆ, ಧ್ಯಾನದರಿಗೆ ಕಲ್ಮಶ ಇರಲ್ಲ, ಧ್ಯಾನದರು ಯಾವತ್ತಿದ್ರೂ ಒಳ್ಳೇದನ್ನೇ ಬಯಸ್ತಾರೆ ಧ್ಯಾನ ಮಾಡೋರು. ಅದಕ್ಕೆ ಎಲ್ಲ ನಮ್ಮ ರಿಲೇಷನವ್ರಿಗೆ ಯಾರಿಗೂ ಕಳಿಸಿಲ್ಲಮ್ಮ ಈ ಫೋಟೋಸು, ಧ್ಯಾನ ಮಾಡೋವನ್ನ ಮಗು ಹುಟ್ಟಿರೋದನ್ನ ನಿಮಗೆ ಎಲ್ಲರಿಗೂ ಬಿಟ್ಟಿದ್ದು ನೋಡು ಅಂದರೆ. ಪ್ರತಿಯೊಬ್ಬರು ಬಂದು ಅಷ್ಟು 365 ದಿನದಲ್ಲಿ ಏನು ಮನೆ ಧ್ಯಾನ ಮಾಡಿಸಿ ಅವರೆಲ್ಲ ಬಂದು ನೋಡೋಗಿದ್ದಾರೆ ನೋಡ್ರಿ ಮಗುನ ನೋಡಿ, ಎಷ್ಟು ಆಶೀರ್ವಾದ ಮಾಡಿ, ಎಷ್ಟು ಒಳ್ಳೆಯ ಮಗು ಹುಟ್ಟಿದೆ ಬಿಡ್ರಿ, ನೀವು ಪುಣ್ಯ ಮಾಡಿರಿ ಧ್ಯಾನದಲ್ಲೇ ಮಗು ಹುಟ್ಟಿತು ಅಂತ. ಅಂದರೆ ಧ್ಯಾನಕ್ಕಿರೋ ಶಕ್ತಿ ಅಷ್ಟು ಅಂತ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಹಂಗೆ ರೀ, ಯಾಕಂದರೆ ಬರೀ ಜಾಸ್ತಿ ಮಾತಾಡ್ತಾ ಇದ್ದೆ, ಬರೀ ಅವ್ರ ಸುದ್ದಿ ಮಾತಾಡೋದು, ಪಕ್ಕದಲ್ಲಿ ಯಾರೋ ಸಿಕ್ಕರೆ ಮಾತಾಡೋದು, ಬರೀ TV ನೋಡೋದು, ಇದೆಲ್ಲ ಇತ್ತು. ಅಂದರೆ ಎಲ್ಲರಿಗೂ ಇರುತ್ತೆ, ಇವಾಗ ಕಾಮನ್ ಅದು. ಧ್ಯಾನಕ್ಕೆ ಬಂದಮೇಲೆ ಎಷ್ಟು ಚೇಂಜ್ ಆದ್ವಿ ಅಂತ ನಮ್ಮನ್ನು ನಾವು ನೋಡ್ಕೋಬೇಕು, ಅದು ಮೇಯ್ನ್ ಇಲ್ಲಿ. ಧ್ಯಾನಕ್ಕೆ ಬಂದಾಗ ನಾವು ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡ್ತೀವಿ. ಏನು ಬೇರೆ ಯಾರು ಹೇಳೋದೇ ಬೇಕಿಲ್ಲ, ನಮಗೆ ನಾವೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅದನ್ನು. ಧ್ಯಾನದಲ್ಲಿ ಬಂದಾಗ ಆ ಒಂದು ಪ್ರತಿಯೊಬ್ಬ ಮಾಸ್ಟರ್ಸು, ಪ್ರತಿಯೊಬ್ಬರು ಮೇಡಮ್ಮರು ಹೇಳೋದು, ಕ್ಲಾಸ್ ಹೇಳೋವು ಅವೆಷ್ಟು ಮನದಾಳಕ್ಕೆ ಹೋಗ್ತಾವಂದರೆ ಮಾತುಗಳು. ಯಾಕಂದರೆ ಅವ್ರ ಅನುಭವ ಪಟ್ಟು ಹೇಳಿರ್ತಾರೆ. ಆ ಧ್ಯಾನದಲ್ಲಿ ಬಂದಾಗ ಆಗಿರೋ ಅನುಭವಗಳಿಂದನೇ
ಅವರು ಮೇಲೆ ಬಂದಿರ್ತಾರೆ. ಆ ಧ್ಯಾನದ ಅನುಭವಗಳೇ ಈಗ ಎಲ್ಲೇ ಹೋಗ್ಲಿ ಒಂದು ಅನುಭವ ಆಗುತ್ತೆ ನೋಡ್ರಿ. ಈ ಜೈಲಲ್ಲಿ ಹೋದಾಗೂ ನನಗೆ ಆ ಹುಡುಗ ನನ್ನ ಮಗನ ವಯಸ್ಸಿನ ಹುಡುಗ ಸಾರ್ ಕೂಡ ಇದ್ದರು. ಆ ಹುಡುಗನೇ ಡ್ರಗ್ಸ್ ಇದು ಅಂತ ಹೇಳಿದ್ರಲ್ಲ ಸರ್, ಅವತ್ತು ಹತ್ಬಿಟ್ಟ ಫುಲ್ಲು. ನನಗೆ ನಿಜವಾಗ್ಲೂ ಆ ಹುಡುಗ ಅಳ್ತಾ ಇದ್ದಾನೆ. ಸಾರ್ ಕೂಡ ಹತ್ಬಿಡಪ್ಪ ನೀನಂದರು. ನಾನು ಕ್ಲಾಸ್ ಹೇಳೋಕ್ಕೆ ಹೋದಾಗೆ ನನಗೆ ಆ ಹುಡುಗನ ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಯಿತು. ಅಂದರೆ ಆ ಹುಡುಗನಿಗೆ ಬೆಳೆದು ಬಂದ ವಾತಾವರಣ ಸರಿ ಇಲ್ಲ. ಅವನು ತಪ್ಪು ಮಾಡಬೇಕಂತ ಬಂದಿಲ್ಲ. ಡ್ರಗ್ಸ್ ಇದರಲ್ಲಿ ಅರೆಸ್ಟ್ ಆಗ್ಯಾನ. ಅರೆಸ್ಟ್ ಆದರೆ ಆ ಹುಡುಗ ಹೇಳ್ದ, ಇವ್ರು ಸಾರ್ಗಳು ಇವರೆಲ್ಲ ಧ್ಯಾನ ಮಾಡೋದು ಹೇಳಕ್ಕೆ ಹೋದಾಗ ಅವನಿಗೆ ಇದೇ ಸಿಕ್ಕಿದ್ದಿಲ್ಲಂತೆ, ಬೇಲೆ ಸಿಕ್ಕಿದ್ದಿಲ್ಲಂತೆ. ಮೇಡಮ್ಮರು ಜಡ್ಜ್ ಆ ಹುಡುಗನ ನೋಡಿದ್ರೆ ಕಂಡ್ರೆ ಆಗ್ದಾರ ಮಾಡ್ದಂಗೆ ಮಾಡ್ತಿದ್ರಂತೆ. ಅವನದು FRI ಕೂಡ ತೆಗೆದು ಸೈಡಿಗೆ ಹಾಕಿಸಾಕಾರಂತೆ ಆ ಹುಡುಗನಿಗೆ. ಈ ನನ್ನ ಕಂಡ್ರೇ ಆಗಲ್ಲ, ನನಗೇನು ಬೇಲ್ ಸಿಗುತ್ತೆ ಏನು. ಆ ಹುಡುಗ ಕೋರ್ಟ್ನಾಗ ಹೋಗಿ ಒಂದು 5 ನಿಮಿಷ ಧ್ಯಾನ ಮಾಡಿದಾನಂತೆ. 5 ನಿಮಿಷ ಧ್ಯಾನ ಮಾಡಿದರೆ ಆ ಹುಡುಗನ ಎಲ್ಲೆಲ್ಲಿ ಧ್ಯಾನ ಮಾಡೋಕೆ ಬಿಡ್ಬಲ್ರಂತೆ ಆ ಪೊಲೀಸರು. ನೀನು ಯಾಕೆ ಇಲ್ಲಿ ಕುಂದಿರ್ತೀನಿ, ನಾನು ಎಲ್ಲಿಗೂ ಓಡಾಗಲ್ಲಪ್ಪ, ನಾನು ಸುಮ್ಮನೆ ಬಿಡ್ರಿ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡ್ತೀನಿ ನಾನು ಅಂದಾಗ ಧ್ಯಾನ ಮಾಡಿದರೆ ಆ ಹುಡುಗಂದು ಫೈಲ್ ತಗೊಂಡು ಮುಂದಿನ 3ನೇ ತಾರೀಕಿಗೆ ನೀನು ಬೇಲ್ ಸಿಗುತ್ತೆ ಹೋಗು ಅಂತ ಹೇಳಿದ್ರಂತೆ. ಅಂದರೆ ಅದು ಆ ಹುಡುಗನಿಗೆ ಅನುಭವ ತಾನೇ, ಅದು ಅವನಿಗೆ ಕಲ್ಪಿಸ್ಕೊಂಡು ಹೇಳಿದ್ದಲ್ಲ. ಅದೇ ರೀತಿ ಪ್ರತಿಯೊಬ್ಬರಿಗೂ ಇಲ್ಲಿ ಅವ್ರ ಧ್ಯಾನದಿಂದನೇ ಅವ್ರಿಗೆ ಆಗ್ತಾವೆ ಅನುಭವಗಳು. ಅವ್ರಿಗೆ ಆದಾಗೆ ಅದು ಅವ್ರಿಗೆ ಪರ್ಫೆಕ್ಟ್ ಗೊತ್ತಾಗ್ಬಿಡುತ್ತೆ. ನಾವು ಎಷ್ಟು ಚೇಂಜ್ ಆದ್ವಿ, ಧ್ಯಾನಕ್ಕಿಂತ ಮುಂಚೆ ಹೆಂಗಿದ್ವಿ, ಧ್ಯಾನಕ್ಕೆ ಬಂದಮೇಲೆ ಎಷ್ಟು ಚೇಂಜ್ ಆದ್ವಿ. ಆ ಹುಡುಗ ಅಳ್ತಾ ಇದ್ದಾನೆ. ನಿಜವಾಗ್ಲೂ ನನಗೆ ಹೆಂಗಾಗ್ಬಿಡ್ತಂದರೆ ನಾವು ಏನೋ ಹೇಳಕ್ಕೆ ಹೋಗ್ತೀವಿ, ಏನೋ ಹೇಳೋಕ್ಕಲ್ಲ, ಅವರಿಂದ ನಾವು ಒಂದು ಕಲ್ತ್ಕೊಂಬರ್ತೀವಿ. ಅಲ್ಲಿ ಪ್ರತಿಯೊಂದು ಹತ್ರನೂ ಹೋದಾಗೂ ಅಷ್ಟೇ, ಕ್ಲಾಸ್ ಹೇಳಕ್ಕೆ ಹೋದಾಗ ಒಂದು ಏನಾದರೂ ಕಲ್ತ್ಕೊಂಬರ್ತೀವಿ. ನಾನಲ್ಲಿ ಆ ಹುಡುಗ ಒಪ್ಕೊಂಡ ಕ್ಲೀನಾಗಿ, ಅದು ಒಪ್ಕೊಂಡ ಮನೋಭಾವ ಬರಬೇಕಲ್ಲ. ನಾನು ತಪ್ಪು ಮಾಡಿದ್ದೀನಿ, ನಾನು ಇಲ್ಲ ಅಂತಲ್ಲ, ನಾನು ತಪ್ಪು ಮಾಡಿದ್ದೀನಿ, ನನಗೆ ತಿಳುವಳಿಕೆ ಇಲ್ಲ. ಆವಾಗ ನಮ್ಮಲ್ಲಿ ಹೇಳ್ಕೊಡೋ ಇದು ತಪ್ಪ್ಯಾವುದು ಸರಿ ಯಾವುದು ಅಂತ ಹೇಳೋರು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ಆ ತಪ್ಪು ಮಾಡಿದೆ. ನಾನು ಇವಾಗ ಹೊರಗೆ ಹೋದ್ಮೇಲೆ ಸರಿಯಾಗಿ ಜೀವನ ಮಾಡ್ತೀನಿ. ಮತ್ತು ಪ್ರತಿಯೊಬ್ಬರಿಗೂ ಧ್ಯಾನದ ಬಗ್ಗೆ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಹಿಂಗೆ ಧ್ಯಾನ ನಾನು ಮಾಡ್ತೀನಿ, ಬೇರೆಯವ್ರಿಗೂ ಹೇಳ್ತೀನಿ ಅಂದ. ಆದರೆ ಅಲ್ಲಿ ಚೇಂಜಸ್ ಆಯ್ತಾ ಇಲ್ಲ, ಅವನಿಗೆ ಧ್ಯಾನದಿಂದ ಚೇಂಜ್ ಆಯ್ತಾ ಇಲ್ಲ. ನನಗೆ ಎಷ್ಟು ಖುಷಿ ಆಯ್ತು ಆ ಹುಡುಗನ ನೋಡಿ. ಈ ಸಾರು ಮಾಡಿದ್ದಕ್ಕೂ ಎಷ್ಟು ಗ್ರೇಟ್ ಮಾಸ್ಟರ್ಸಪ್ಪ ಈ ಸಾರು. ಇಂಥ ಪ್ಲೇಸಲ್ಲಿ ಬಂದು, ಇಂಥ ಜೈಲಲ್ಲಿ ಬಂದು, ಯಾರು ಅಷ್ಟು ಈಜಿ ಅಲ್ಲ ರೀ ಜೈಲಲ್ಲಿ ಹೋಗಿ. ನಾವು ಕ್ಲಾಸ್ ಹೇಳಕ್ಕೆ ಹೋದ್ರಿಗೆ ಎಷ್ಟು ಚೆಕ್ ಮಾಡಿದ್ರಲ್ಲ ಅವ್ರು ದಿನ ಸಾರು ಅಲ್ಲಿ ಮಾಡಿಸ್ತಾರಂದ್ರೆ ಎಷ್ಟಿದಲ್ಲ. ಪ್ರತಿಯೊಬ್ಬರು ಅಲ್ಲಿ ಮಾಡಬೇಕು, ಅಲ್ಲಿ ಹೋಗಿ ಅವ್ರಿಗೆಲ್ಲ ಚೇಂಜ್ ಮಾಡಬೇಕಂತ ಅವರು ಮನಸ್ಸಲ್ಲಿ ಬಂದೈತಲ್ಲ ಸಾರಿಗೆ. ಪಿರಮಿಡ್ ಮಾಡಿ ಅಷ್ಟು ಜನ ಅಂತಿದ್ದು, ಎಷ್ಟು ಜನ ಕನಿಷ್ಠ ಜೈಲಲ್ಲಿ ಇರೋರೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ರೀ. ಜೈಲಲ್ಲಿ ಇರೋರು 100 ಜನದಲ್ಲಿ ಕನಿಷ್ಠ ಒಂದು 10 ಜನ ಚೇಂಜ್ ಆದರೂ ಕೂಡ ನಾವು ಮಾಡಿದ್ದಕ್ಕೂ ಸಾರ್ಥಕ ಆದಂಗೆ ಅದು. ಹೌದಾ? 10 ಜನ ಚೇಂಜ್ ಆದರೆ ಆ 10 ಜನ ಹೊರಗಡೆ ಹೋದಾಗ ಇನ್ನೂ ಎಷ್ಟು ಜನ ಚೇಂಜ್ ಆಗ್ಬೋದು. ನಮ್ಮಲ್ಲಿ ಅಷ್ಟೇ 365 ದಿನದಲ್ಲಿ ಎಷ್ಟು ಚೇಂಜ್ ಆದರು. ಇಲ್ಲಿನೂ ಅಷ್ಟೇ. ಇವಾಗ ನೀವು ಎಲ್ಲರೂ ಇದ್ದೀರಂದ್ರೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗ್ತವೆ ಧ್ಯಾನದಿಂದ. ನೀವು ಧ್ಯಾನ ಮಾಡೋದಕ್ಕಿಂತನೂ ನೀವು 10 ಜನ ಕೇಳ್ರಿ, ಅದ್ರ ಎನರ್ಜಿ ಭಾಳ. ಆದರೆ 10 ಜನನ ನಾವು 10 ಜನಕ್ಕೆ ಹೋಗಿ ಮನೆಗೆ ಹೋಗಿ ಹೇಳೋಕ್ಕಾಗ್ದಿದ್ರು ಕೂಡ ಈಗ ಯಾರೋ ಬರ್ತಾರ, ತರಕಾರಿ ಮಾರಕ್ಕೆ ಬರ್ತಾರ, ಬೇರೆ ಏನೋ ನಾನು ಎಲ್ಲಾದ್ರೂ ಅಷ್ಟೇ ಸುಮ್ಮನೆ ತಗೊಂತಾನೇ ಹೇಳ್ತೀನಿ. ಇವತ್ತು ತರಕಾರಿ ಮಾರಕ್ಕೆ ಬಂದಿಲ್ಲ, ಒಂದು 5 ನಿಮಿಷ ತರಕಾರಿ ಮಾರೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ತರಕಾರಿ ಮಾರಕ್ಕೆ ಹೋಗು, ನಿನ್ನ ತರಕಾರಿ ನೋಡಿ ಎಷ್ಟು ಚೆನ್ನಾಗಿ ಸೇಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಹೌದೇನಕ್ಕ, ಹಂಗಾಗ್ತತೇನಕ್ಕ? ನಿಜವಾಗ್ಲೂ ಹಂಗಾಗುತ್ತೆ. ಎಷ್ಟು ಚೆನ್ನಾಗಿ ಸೇಲ್ ಆಗುತ್ತೆ ನೋಡಿ. ನೀನು ತರಕಾರಿ ಒಂದು 2 ಗಂಟೆಗೆ ಎಲ್ಲ ನೀನು ಬಂಡೆಗಿರೋ ತರಕಾರಿ ಎಲ್ಲ ಖಾಲಿ ಆಗಿರುತ್ತೆ ಅಂತ ಹಂಗೆ ಹೇಳ್ಬೇಕು ರೀ. ಹಂಗೆ ಹೇಳಿದಾಗ ಅವ್ರಲ್ಲಿ ಚೇಂಜ್ ಆಗುತ್ತೆ. ಅದು ನಾವು ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ತರಕಾರಿ ತಗೊಂಡೋಗಿ ನಾವು ಮಾರೋಕ್ಕಾಗಲ್ಲ. ಎಮ್ಮಲ್ಲಿ ಒಂದು 10 ನಿಮಿಷ ಧ್ಯಾನ ಮಾಡಿದರೆ ಎಮ್ಮಲ್ಲಿ ಚೇಂಜ್ ಆಗುತ್ತೆ. 10 ನಿಮಿಷ ಮಾಡಿದಾಗ 10 ನಿಮಿಷ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಹುಡುಗ ಭಿಕ್ಷೆ ಬೇಡಕ್ಕೆ ಬಂದಿದ್ದ, ಅರೇದು ಹುಡುಗ ಭಿಕ್ಷೆ ಬೇಡಕ್ಕೆ ಬಂದಿದ್ರೆ ಗೀತಾ ಮೇಡಮ್ ಹೇಳಿದ್ದು ಕ್ಲಾಸಿಗೆ ಬಂದಾಗ ಅದನ್ನೇ ಹೇಳ್ತೀನಿ. ಈ ಅವಕಾಶ ಟೈಮ್ ಆಯ್ತಾ ಸರ್? ಆ ಹುಡುಗ ಭಿಕ್ಷೆ ಬೇಡಕ್ಕೆ ಬಂದನಂತೆ. ಬರೀ ಕುಡ್ದು ತೂರಾಡೋ ಹುಡುಗ ಭಿಕ್ಷೆ ಬೇಡಕ್ಕೆ ಬಂದು, ಮೇಡಮ್ ನನಗೆ ಕೊಡ್ರಿ ಅಂತ ಕೇಳೋಣ. ನಾನು ನಿನಗೆ ಕೊಡಲ್ಲ. ನಿನಗೆ ಯಾಕೆ ಕೊಡಬೇಕು? ನೀನೇ ಮುದುಕನಾ? ಹೋಗ್ಲಿ, ನನ್ನ ಕೈ ಕಾಲು ಊನಾಗಿದ್ದಾವ, ಏನಕ್ಕೆ ಕೊಡಬೇಕು? ನೀನು ದುಡ್ಕೊಂಡು ನೀನು ಚೆನ್ನಾಗಿದೆಯಾ, ಕೈ ಕಾಲು ಚೆನ್ನಾಗಿದ್ದಾವ, ಎಲ್ಲ ಚೆನ್ನಾಗಿದ್ದಾವೆ, ನಿನಗೆ ನಂದು ಭಿಕ್ಷೆ ಕೊಡಲ್ಲ, ನೀನು ದುಡ್ಕೊಂಡು ತಿನ್ನು ಅಂತೇಳಿ. ಆ ಮೇಡಮ್ ಅವಾಗೆ ಬೇರೆ ಯಾರಿಗೂ ಹಿಂಗೆ ಧ್ಯಾನದ ಕ್ಲಾಸ್ ಹೇಳ್ತದವ, ತರಕಾರಿ ಮಾರಕ್ಕೆ ಬಂದವರಿಗೆ ಹಿಂಗೆ ಧ್ಯಾನ ಮಾಡೋದು ಚೆನ್ನಾಗಿತ್ತು. ಆ ಹುಡುಗ ಅದನ್ನ ಅಬ್ಸರ್ವ್ ಮಾಡೋಣ. ಭಿಕ್ಷೆ ಕೇಳಕ್ಕೆ ಬಂದಿದ್ನಲ್ಲ ಆ ಹುಡುಗ ಅಬ್ಸರ್ವ್ ಮಾಡಿ, ಮೇಡಮ್ ಅವ್ರು ಏನೋ ಹೇಳ್ತಿದ್ರಲ್ಲ ಹೇಳ್ರಿ ಅಂತ ಕೇಳೋಣ.
ಏನಿಲ್ಲಪ್ಪಿ, ನೋಡು ಹಿಂಗೆ ನೀನು ಧ್ಯಾನ ಮಾಡು, ಒಂದು 5 ನಿಮಿಷ ಧ್ಯಾನ ಮಾಡಿದರೆ ಎಲ್ಲ ಸಿಕ್ಬಿಡುತ್ತಾ. ನೀನು ಧ್ಯಾನ ಮಾಡಿದರೆ ನೀನು ಇವಾಗ 5 ರೂಪಾಯಿ 10 ರೂಪಾಯಿ ಕೇಳ್ತೀಯಲ್ಲ, 5 ರೂಪಾಯಿ 10 ರೂಪಾಯಿ 100 ರೂಪಾಯಿ 500 ರೂಪಾಯಿ ಸಿಗುತ್ತೆ ಅಂತ. ಆ ಹುಡುಗ ಒಂದು 2 ತಿಂಗಳಾದಮೇಲೆ ಬಂದಾನೆ ಮೇಡಮ್ ಅವ್ರ ಮನೆ ಹತ್ರ. ಬಂದು ದಬ್ಬ 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 ಬಾಗಿಲು ಬಿಡ್ತಾನೆ. ಆ ಮೇಡಮ್ಗೆ ಪಾಪ ನೆನ್ಪು ಕೂಡ ಇಲ್ಲ, ಆ ಹುಡುಗ ಭಿಕ್ಷೆ ಬೇಡಕ್ಕೆ ಬಂದು ಹುಡುಗ, ನಾನು ಹಿಂಗೆ ಹೇಳಿದ್ದೆ ಅಂತ ಜ್ಞಾಪಕ ಕೂಡ ಇಲ್ಲ ಅಂತ. ಬಂದು ಮೇಡಮ್ ಬರ್ರಿ ಮೇಡಮ್ ಅಂತ. ಏನಪ್ಪಿ ಯಾರು ನೀನು ಏನಂದರೆ, ನೀವು ಅವತ್ತು ಧ್ಯಾನ ಹೇಳ್ಕೊಟ್ಟಿದ್ರಲ್ಲ ಮೇಡಮ್, ಅಲ್ಲಿ ಆ ತರಕಾರಿ ಮರ ಹೆಂಗೆ ಹೇಳ್ತೀರಿ ನನಗೆ ಹೇಳಿದ್ರಲ್ಲ, ನಾನು ಮಾಡಿದೆ. ಏನು ಮಾಡಿದೆ? ಆ ಹುಡುಗ ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಒಂದು 3 ದಿನ ಉಪವಾಸ ಅದಾನ, ಊಟ ಇಲ್ಲ, ತಿನ್ನೋಕ್ಕೆ ಏನೂ ಇಲ್ಲ. ಬರೇ ಕೇಳೋದು ಯಾರು ಕೊಡ್ತಾರೆ, ಯಾರು ಕೊಡ್ತಾರೆ, ಯಾರಾದರೂ ಬೈತೀವಿಲ್ಲ, ನಾವಾದರೂ ಬೈತೀವಿ, ಯಾರು ಕೊಟ್ಟಿಲ್ಲ. ಆ ಹುಡುಗ ಉಪವಾಸ ಇದ್ದು ಸಾಕಾಗಿ ಆಮೇಲೆ ಆ ಹುಡುಗನಿಗೆ ನೆನಪಾತಂತೆ, ಅವತ್ತ ಮೇಡಮರು ಹೇಳಿದ್ರಲ್ಲ ಮಾಡೋಣ ಧ್ಯಾನ ಅಂತ. ಆ ಹುಡುಗ ಒಂದು 10 ನಿಮಿಷ ಧ್ಯಾನ ಮಾಡಿದ್ನಂತೆ. 10 ನಿಮಿಷ ಧ್ಯಾನ ಮಾಡಿದರೆ ಅವತ್ತು 50 ರೂಪಾಯಿ ಸಿಕ್ಕದಂತೆ. ಅವನಿಗೆ 50 ರೂಪಾಯಿ ಸುಮ್ಮನೆ ಸಿಕ್ಕಿಲ್ಲ, ಅಲ್ಲಿ ಯಾರೋ ಬ್ಯಾಗ್ ಹಿಡ್ಕೊಂಡು ಹೋಗೋದು ಆ ಕಡೆಗೆ ಇಟ್ಟು ಬಂದರೆ ಸಿಕ್ಕಿದೆ. ತಿರ್ಗಾ ಈ 10 ನಿಮಿಷಕ್ಕೆ 50 ರೂಪಾಯಿ ಸಿಕ್ತಲ್ಲ ಅಂತೇಳಿ ಒಂದು ಅರ್ಧ ಗಂಟೆ ತಿರ್ಗಾ ಧ್ಯಾನ ಮಾಡಿದಂತೆ. ಅರ್ಧ ಗಂಟೆ ಧ್ಯಾನ ಮಾಡಿದರೆ ಒಬ್ಬನ ಫಾರಿನ್ನಿಂದ ಬಂದಿದ್ದಂತೆ. ಫಾರಿನ್ನಿಂದ ಬಂದವ್ರಿಗೆ ದುಡ್ಡಿಂದೇನು ಲೆಕ್ಕ ಇರಲ್ಲ, ಅವ್ರಿಗೆ ಡಾಲರ್ ಲೆಕ್ಕದಾಗ ಅವ್ರು ಏನಿಕೆ ಮಾಡ್ತಿರ್ತಾರೆ. ಅವನಿಗೆ ಹಿಂಗೆ ಕರೆದ್ರೆ ಈ ಬ್ಯಾಗ್ ತಗೊಂಡೋಗಿ ಅಲ್ಲಿಗೆ ಆಟೋದ ಹತ್ರ ಇಟ್ಟು ಬಂದರೆ ನಿನಗೆ 100 ರೂಪಾಯಿ ಕೊಡ್ತೀನಿ. ಆಯಿತು, 100 ರೂಪಾಯಿ ಅಂದರೆ ಅವ್ರಿಗೆ 1 ರೂಪಾಯಿ ಇದ್ದಂಗೆ ಅಮೇರಿಕದವ್ರಿಗೆಲ್ಲ. ಸರಿ ಹೇಳಂತಾನ. ತಿರ್ಗಿ ಅಲ್ಲೋದ್ರೆ ಅಯ್ಯಪ್ಪನಿಗೆ ಏನೋ ಗಾಡಿ ಏನೋ ಸಿಗದಿದ್ದಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಅಲ್ಲೋದ್ರೆ ಅಲ್ಲಿ ಕಾರ್ಗಳು ಸಿಗ್ತವೆ, ಕಾರಲ್ಲಿ ಮನೆಗೆ ಹೋಗೋಣ. ಅಲ್ಲೇ ಇಟ್ಟಾನ. ತಿರ್ಗಾ ಅಲ್ಲಿಗೆ ಬರ್ತೀಯಾ, ಅಲ್ಲಿಗೆ ಬಂದರೆ 500 ರೂಪಾಯಿ ಕೊಡ್ತೀನಿ ಅಂದಂತೆ. ಅಲ್ಲಿ ತಗೊಂಡು ಇವೆಲ್ಲ ಚೀಲಗಳು ಬ್ಯಾಗ್ಗಳೆಲ್ಲ ಲಗೇಜು ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅವೇನೆಲ್ಲ ಎಳ್ಕೊಂಡು ಹೋಗವಲ್ರಿ, ಇವಾಗ ನಾವು ಫಾರಿನರ್ಸ್ ಅಂದರೆ ಎಳ್ಕೊಂಡು ಹೋಗವೇ ತಂದಿರ್ತಾರೆ. ಅವ್ನು ಹೇಳ್ಕೊಂಡು 1-2 ಚೀಲ ಇಟ್ಕೊಂಡು ಹೋಗೋಣ. ಆತ ಸುಮ್ಮನೆ ನಡ್ಕೊಂಬಂದಾನ, 500 ರೂಪಾಯಿ ಕೊಟ್ಟಾನ ಆತನ. ಆವಾಗ ಆ ಹುಡುಗನಿಗೆ ಫ್ಲಾಶ್ ಆಗೈತೆ, ನಾನು 1 ಗಂಟೆ ಧ್ಯಾನ ಮಾಡಿದ್ದಕ್ಕೆ ನನಗೆ ಊಟಕ್ಕಿದ್ದಿಲ್ಲ, ತಿನ್ನೋಕ್ಕೆ 3 ದಿನ ಉಪವಾಸ ಬಿದ್ದಿದ್ದೆ, 1 ಅವರ್ ಧ್ಯಾನಕ್ಕೆ ನನಗೆ 500 ರೂಪಾಯಿ ಸಿಕ್ತು. ಅಂದರೆ ನಾನು ದಿನ ಎಲ್ಲ ಧ್ಯಾನ ಮಾಡಿದರೆ, ದಿನಕ್ಕೆ ಇಷ್ಟು ಅವರ್ ಅಂತ ಧ್ಯಾನ ಮಾಡಿದರೆ ನಾನು ಇನ್ನು ಎಷ್ಟು ಚೆನ್ನಾಗಾಗ್ಬೋದು. ಆವಾಗ ಆ ಹುಡುಗ ಭಿಕ್ಷೆ ಬೇಡೋದು ಬಿಟ್ಟು ಬೆಳಗ್ಗೆ ಸಾಯಂಕಾಲ 2 ಅವರ್ ಧ್ಯಾನ ಮಾಡೋಕ್ಕಿಡ್ದಂತೆ. ಧ್ಯಾನ ಮಾಡೋಕ್ಕಿಡಿದ್ರೆ ಆ ಹುಡುಗನಿಗೆ ಏನಾಗಿದೆ ಗೊತ್ತಾ, ಅದು ಭಿಕ್ಷೆ ಬೇಡ ಮನೋಭಾವ ಇತ್ತಲ್ಲ ಒಳಗೆ, ಆ ಭಿಕ್ಷೆ ಬೇಡ ತಾಟೆ ಹೋಗ್ಬಿಟ್ಟಿದೆ. ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಚೆನ್ನಾಗಾಗಬೇಕಂತೇಳಿ ಲಾಸ್ಟಿಗೆ ಇವಿರ್ತಾವಲ್ಲ ಸ್ಟೀಲ್ ಸಾಮಾನು ಅವೆಲ್ಲ ಮಾರೋಕ್ಕೆ, ಆ ಗಾಡಿ ತಗೊಂಡು ಧ್ಯಾನ ಮಾಡಿ, ಗಾಡಿ ತಗೊಂಡು ಆ ಗಾಡಿಗೆಲ್ಲ ಕತ್ರಿಜೀವು ಧ್ಯಾನದವು ಎಲ್ಲ ಅಂಟಿಸ್ಕೊಂಡು ಅದನ್ನು ಬಂದು ಕರ್ಕೊಂಬಂದು ತೋರ್ಸಕ್ಕೆ ಬಂದಾನ ಮೇಡಮ್ಗೆ. ಮೇಡಮ್ ಬರ್ರಿ ಮೇಡಮ್ ಅಂದರೆ ನೋಡ್ರಿ, ಪ್ರತಿಯೊಬ್ಬರಲ್ಲೂ ಪರಿವರ್ತನೆ. ಈ ಧ್ಯಾನ ಅನ್ನೋದು ಅಷ್ಟು ಪರಿವರ್ತನೆ ಮಾಡುತ್ತೆ ಮನುಷ್ಯರನ್ನ ಅನ್ನೋದಕ್ಕೆ ಎಲ್ಲರೂ ಧ್ಯಾನ ಮಾಡಿರಿ, ಚೆನ್ನಾಗಿ ಮಾಡಿರಿ. ಒಂದು ದಿನಕ್ಕೆ ಏನಿಲ್ಲ ಅಂದರು ಅವತ್ತಿನ ಎನರ್ಜಿ ಅವತ್ತಿಗೆ ಅಂದ್ಕೊಂಡ್ರು ಕೂಡ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ. ಬೆಳಗ್ಗೆ ಹೆಣ್ಮಕ್ಳಿಗೆ ಕೆಲಸ ಇರುತ್ತೆ, ಒಂದು ಅರ್ಧ ಗಂಟೆ ಎದ್ದಾಗ ಮಾಡಿದ್ರು. ರಾತ್ರಿ ಮಲಗಬೇಕಾರಂತ ಏನೂ ಇರಲ್ಲ, ಮಲಗಬೇಕಾದ್ರೆ ಮಾಡಿರಿ, 1 ಅವರ್ ಮಾಡಿರಿ. ಧ್ಯಾನ ಮಾಡೋದಷ್ಟೇ ಮುಖ್ಯ ಅಲ್ಲ, ಅದನ್ನು ನಮ್ಮಲ್ಲಿ ಏನು ಚೇಂಜ್ ಆಯಿತು. ಕಷ್ಟಗಳು ಬರ್ತಾವ್ರಿ, ಕಷ್ಟ ಬರ್ದಂಗೆ ಏನಿರಲ್ಲ. ಧ್ಯಾನ ಮಾಡಿದಟ್ಟಿಗೆ ಏನೆಲ್ಲ ಅವಟಿಗೆ ಮಾಯ ಆಗಲ್ಲ. ಆದರೂ ಕೂಡ ಅದನ್ನು ಜಯಿಸೋ ಶಕ್ತಿ ಬರುತ್ತೆ, ಅದಕ್ಕೊಂದು ಪರಿಹಾರ ಸಿಗುತ್ತೆ. ಧ್ಯಾನ ಮಾಡಿದಾಗ ಏನು ಮಾಡಬೇಕಂದ್ರೆ ಯಾವುದೋ ರೂಪದಲ್ಲಿ ಯಾರೋ ರೂಪಲ್ಲಿ ಅಲ್ಲಿ ನಮಗೆ ಪರಿಹಾರ ಸಿಕ್ಕಿರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ರಿ. ಏನೇ ಒಂದು ಕಷ್ಟ ಬಂದಾಗ ಸುಮ್ಮನೆ ಒಂದು 1 ಅವರ್ ಕೂತ್ಕೊಂಡು ಧ್ಯಾನ ಮಾಡಿರಿ, ಅದಕ್ಕೆ ಕರೆಕ್ಟ್ ಸೊಲ್ಯೂಷನ್ ಏನು ಯಾವುದೋ ರೂಪವಾಗಿ ಯಾರೋ ರೂಪವಾಗಿ ಬಂದಿರುತ್ತಲ್ಲ. ಎಷ್ಟೇ ಕಷ್ಟ ಇದ್ದರೂ ಧ್ಯಾನ ಮಾಡೋದು ಮಾತ್ರ ಹ್ಯಾಪಿಯಾಗಿರ್ತಾರೆ, ಇದಂತೂ ಹೇಳ್ತೀನಿ ನಾನು. ಕಷ್ಟ ಎಲ್ಲರಿಗೂ ಇರ್ತವೆ, ಎಲ್ಲಿರ್ತಾರೋ ಅವ್ರು ಯಾರೋ ನಾವ್ಯಾರೋ ಗೊತ್ತಿರಲ್ಲ. ಆ ಧ್ಯಾನದಲ್ಲಿ ಹೋದಾಗ ಒಂದು ವಾರ್ಷಿಕೋತ್ಸವದಲ್ಲಾಗಲಿ ಎಲ್ಲೇ ಆಗಲಿ ಎಷ್ಟು ಎಲ್ಲರೂ ಎಲ್ಲ ಹುಡುದಾಡಿಂದ ಜೊತೆಗೆ ಇದ್ದೀವಿ ನಾವು ಅನ್ನೋ ಥರ ಫೀಲ್ ಆಗ್ತೀವಿ. ಅಂದರೆ ಅಷ್ಟು ಆತ್ಮೀಯತೆ, ಅಷ್ಟು ಒಂದು ಇದು ಬರುತ್ತೆ ಧ್ಯಾನದಲ್ಲಿ ಅಂತ ಹೇಳೋಕ್ಕೆ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಚೆನ್ನಾಗಿರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಖುಷಿಯಾಗಿರ್ತೀವಿ. ಎಲ್ಲ ಆತ್ಮ ಬಂಧುಗಳು ಸಿಗ್ತಾರೆ ಧ್ಯಾನದಲ್ಲಿ. ಅದು